ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೊಂದು ಮಾರ್ನಿಂಗ್ ರೊಟೀನ್ ವ್ಲಾಗ್ ಆಗಿರುತ್ತೆ. ಮಾರ್ನಿಂಗ್ 6 o'clock ಆಗಿತ್ತು. ನಮ್ಮ ಮನೆಯವ್ರು ಕೂಡ ಸ್ವಲ್ಪ ಕೆಲಸ ಇತ್ತು ಅಂತ ಸಿಟಿಯಿಂದ ಹೊರಗಡೆ ಹೋಗಿದ್ರು. ಹಾಗಾಗಿ ಇವತ್ತು ಎಲ್ಲ ಜವಾಬ್ದಾರಿ ನನ್ನದೇ ಆಗಿದ್ದರಿಂದಾಗಿ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಈಗ ಹೂಗಳನ್ನೆಲ್ಲ ಸ್ವಲ್ಪ ನೋಡಿಕೊಂಡು ಹಾಗೆ ನೇಚರ್ನ ಸ್ವಲ್ಪ ಹೊತ್ತು ಒಳ್ಳೆ ಗಾಳಿನ ಫ್ರೆಶ್ ಏರ್ನ ತಗೊಂಡು ಈಗ ಫಸ್ಟು ಬ್ರಷ್ ಮಾಡಿಕೊಂಡು ಆನಂತರ ಸ್ನಾನ ಮಾಡಿಕೊಂಡು ಹೀಗೆ ನಾರ್ಮಲಾಗಿ ರೆಡಿಯಾಗಿದೆ, ತುಂಬ ಸಿಂಪಲ್ಲಾಗಿ. ಈಗ ಜಸ್ವಿಕ್ ಕೂಡ ಇನ್ನೂ ಮಲಗಿದ್ದ. ತನ್ವಿಕಾ ಅಷ್ಟೊತ್ತಿಗೆ ಎದ್ದಿದ್ಲು. ಈಗ ತನ್ವಿಕಾಂಗೆ ಟಿ ವಿ ಹಾಕ್ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಟಿ ವಿ ನೋಡ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ಲು. ಈಗ ತಿಂಡಿ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡ್ಕೊಳ್ಳೋಣ ಅಂತ ಈಗ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಅಂದರೆ ನಮ್ಮ ಜಸ್ವಿಗೆ ತುಂಬ ಇಷ್ಟ. ಹಾಗಾಗಿ ಅವನು ಹೇಳೋಷ್ಟರೊಳಗೆ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ತನ್ವಿಕನ ಜೊತೆ ಸ್ವಲ್ಪ ಹೊತ್ತು ಹಾಗೆ ಟೈಮ್ ಸ್ಪೆಂಡ್ ಮಾಡ್ತಾ ಈಗ ಹಿಟ್ಟನ್ನು ಕಲಿಸ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಫಸ್ಟು ನೀರು ಆಮೇಲೆ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳ್ಳೋದ್ರಿಂದ ಈ ರೀತಿ ಸ್ಮೂತಾಗಿ ಆಗುತ್ತೆ. ಅಷ್ಟರಲ್ಲಿ ತನ್ವಿಕಾಗೆ ಸ್ವಲ್ಪ ಕೋಡ್ಬಳೆ ಇತ್ತು, ಅದನ್ನು ಹಾಕ್ಕೊಟ್ಬಿಟ್ಟು ಈಗ ಬೀಟ್ರೂಟ್ನ ಕಟ್ ಮಾಡಿಕೊಂಡು ಪಲ್ಯಕ್ಕೆ ಫಸ್ಟ್ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಪಲ್ಯನ ಫಸ್ಟ್ ರೆಡಿ ಮಾಡಿಕೊಂಡು ಆನಂತರ ಚಪಾತಿ ಮಾಡ್ತೀನಿ. ಈ ಪಲ್ಯ ಮಾಡೋದು ತುಂಬಾ ಸಿಂಪಲ್. ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ ಮತ್ತು ಬೀಟ್ರೂಟ್ ಹಾಕ್ಕೊಂಡು ಸ್ವಲ್ಪ ಉಪ್ಪು, ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು ಹಾಕಿದರೆ ಫಿನಿಶ್ ಆಗುತ್ತೆ. ಆದರೆ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಜಸ್ವಿಕ್ ಇನ್ನೂ ಮಲಗಿರೋದ್ರಿಂದ ಚಪಾತಿ ಕೂಡ ಲಟ್ಟಿಸ್ಕೊಂಡು ಇಟ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ ನೆಕ್ಸ್ಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ನಾನೀಗ ಚಪಾತಿನ ಲಟ್ಟಿಸ್ಕೊತಾ ಇದ್ದೀನಿ. ಇಬ್ಬರು ಮಕ್ಕಳು ಇದ್ದಾಗ ಒಬ್ಬರನ್ನ ಎಂಗೇಜಿಂಗಾಗಿ ಇಟ್ಟಾಗ ಇನ್ನೊಬ್ಬರಿಗೆ ನಮ್ಮ ಮನೆಯವರು ಇದ್ದರು ಅಂತಂದರೆ ಜಸ್ವಿಕ್ನ ಫುಲ್ ಅವರೇ ಸ್ನಾನ ಮಾಡಿಸಿ ಬ್ರಷ್ ಮಾಡಿಸಿ ರೆಡಿ ಮಾಡ್ತಾರೆ. ತನ್ವಿಕಾನ ನಾನು ಫ್ರೀ ಇದ್ದಾಗ ಸ್ನಾನ ಮಾಡಿಸಿ ರೆಡಿ ಮಾಡ್ಕೊತೀನಿ. ಈಗ ನಮ್ಮ ಮನೆಯವರು ಸ್ವಲ್ಪ ಸಿಟಿಯಿಂದ ಆಚೆ ಇದ್ದಿದ್ದರಿಂದಾಗಿ ನಾನು ಈ ತಿಂಡಿ ಕೆಲಸ ಏನಿದೆ ಅದನ್ನು ಫಸ್ಟ್ ಮುಗಿಸ್ಕೊಂಡು ಆನಂತರ ಅವನು ಎದ್ದ ಮೇಲೆ ಅವನ್ನ ಸ್ನಾನ ಮಾಡಿಸಿ ಬ್ರಷ್ ಮಾಡಿಸಿ ಎಲ್ಲ ಮಾಡಿ ರೆಡಿ ಮಾಡಬೇಕಾಗಿತ್ತು. ಹಾಗಾಗಿ ಬೇಗ ಕೆಲಸಗಳನ್ನ ಮುಗಿಸ್ಕೋಬೇಕಾಗಿದ್ದರಿಂದಾಗಿ ಬೇಗ ಎದ್ದು ಈ ರೀತಿ ಅವನು ಎದ್ದೇಳೋಕ್ಕಿಂತ ಮುಂಚೆನೇ ಎಲ್ಲನೂ ಪ್ರಿಪೇರ್ ಮಾಡ್ಕೋತಾ ಇದ್ದೆ. ತನ್ವಿಕನ್ನ ಟಿ ವಿ ಮತ್ತು ಸ್ವಲ್ಪ ಅವಳಿಗೆ ಸ್ನ್ಯಾಕ್ಸ್ ಹಾಕ್ಬಿಟ್ಟು ಅವಳನ್ನ ಟಿ ವಿಗೆ ಎಂಗೇಜ್ ಮಾಡಿದ್ದೆ. ಅಷ್ಟರಲ್ಲಿ ಜಸ್ವಿಕ್ ಕೂಡ ಎದ್ದ. ಮಾರ್ನಿಂಗ್ ಎದ್ದ ತಕ್ಷಣ ಮಕ್ಕಳು ಸ್ವಲ್ಪ ಲೇಸಿಯಾಗಿರ್ತಾರೆ, ಸ್ವಲ್ಪ ಸ್ಲೀಪಿ ಮೂಡಲ್ಲೇ ಇರ್ತಾರೆ. ಸ್ವಲ್ಪ ಅವರಿಗೆ ನಾವು ಸ್ವಲ್ಪ ಪ್ಯಾಂಪರ್ ಮಾಡಿ ಆನಂತರ ಬ್ರಷ್ ಕೊಟ್ಟು ಸ್ನಾನ ಮಾಡಿಸ್ಕೊಳ್ಳೋಕ್ಕೆ ಅವ್ರನ್ನ ನಾವೇ ಪ್ರಿಪೇರ್ ಮಾಡಬೇಕಾಗುತ್ತೆ. ಸರಿ, ಬ್ರಷ್ ಮಾಡೋ.
ಈಗ ಸ್ನಾನ ಮಾಡಿಸಿ ಮುಗೀತು. ಈಗ ಅಷ್ಟರಲ್ಲಿ 8:30 ಆಗೋಗಿತ್ತು. ಎಷ್ಟು ಬೇಗ ಇದ್ರೂ ಕೂಡ ಕೆಲಸಗಳು ಎಷ್ಟು ಫಾಸ್ಟಾಗಿ ಮಾಡಿದರೂ ಕೂಡ ಟೈಮ್ ಆಗಿಬಿಡುತ್ತೆ. ಅದರಲ್ಲೂ ಸ್ಕೂಲಿಗೆ ಹೋಗೋ ಮಕ್ಕಳಿದ್ರಂತೂ ನಮಗೆ ಎಷ್ಟು ಟೈಮ್ ಇದ್ದರೂ ಕೂಡ ಸಾಕಾಗಲ್ಲ ಅಂತಲೇ ಹೇಳ್ಬೋದು. ತುಂಬಾ ಫಾಸ್ಟಾಗಿ ಎಲ್ಲ ಕೆಲಸಗಳನ್ನೂ ಮುಗಿಸ್ಕೋಬೇಕಾಗತ್ತೆ. ಜಸ್ವಿಕ್ನ ರೆಡಿ ಮಾಡೋ ಅಷ್ಟರೊಳಗೆ ತನ್ವಿಕಾ ಸ್ವಲ್ಪ ಹೊರಗಡೆ ಆಟ ಆಡ್ಕೊತಾ ಇದ್ಲು. ಈಗ ಜಸ್ವಿಕ್ನ ರೆಡಿ ಮಾಡಿ ಅವನಿಗೆ ಸೈಕಲ್ ಕೊಟ್ಟು ಹೊರಗಡೆ ಓಡಿಸೋಕೆ ಅಂತ ಬಿಟ್ಟೆ. ಯಾಕೆಂದರೆ ಅಷ್ಟರೊಳಗೆ ನಾನು ತಿಂಡಿ ರೆಡಿ ಮಾಡ್ಬೋದು ಅಂತ. ರೋಡ್ ಆಗಿರೋದ್ರಿಂದ ಆಗಾಗ ಬಂದು ಮಕ್ಕಳನ್ನ ಕೂಡ ನೋಡ್ಕೋತಾ ಇದ್ದೆ, ಯಾವುದಾದ್ರೂ ಗಾಡಿಗಳು ಬರುತ್ತೆ ಅಂತ. ಓಡ್ಸು ಮಗ್ನೆ. ಈ ರೀತಿ ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ಜಸ್ವಿಕ್ ಈ ರೀತಿ ಸೈಕಲ್ನ ಓಡಿಸ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾನೆ. ಇಲ್ಲಾಂದರೆ ಹೋಮ್ವರ್ಕ್ ಮಾಡಿಸಿ ಸ್ವಲ್ಪ ಹೊತ್ತು ಆದ ನಂತರ ಕಳಿಸ್ಕೊಡ್ತೀನಿ ಸ್ಕೂಲ್ಗೆ. ತಡಿ ಹಂಗೆ ಇರು ಹತ್ರದಿಂದ ಸ್ವಲ್ಪ ಹೊತ್ತು ಮಕ್ಕಳನ್ನ ಆಟ ಆಡೋಕೆ ಬಿಟ್ಬಿಟ್ಟು ಆನಂತರ ಈಗ ಪಲ್ಯ ರೆಡಿ ಮಾಡಿದೆ. ಚಪಾತಿ ಕೂಡ ಲಟ್ಟಿಸಿ ಇಟ್ಕೊಂಡೆ. ಈಗ ಪಲ್ಯ ಆಗಿತ್ತು, ಈಗ ಚಪಾತಿನ ಮಾಡ್ಕೋತಾ ಇದ್ದೆ. ಇದಾದ ನಂತರ ಮಕ್ಕಳಿಬ್ರಿಗೂ ಹಾಕೊಟ್ಬಿಟ್ಟು ಸ್ವಲ್ಪ ಹೊತ್ತಾದ ನಂತರ ಲಂಚ್ ಬಾಕ್ಸ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಈಗ ಫಸ್ಟ್ ತನ್ವಿಕಾಗೆ ಹಾಕೊಟ್ಟೆ, ಚಿಕ್ಕ ಪಾಪು ಆಗಿರೋದ್ರಿಂದ. ತಿನ್ನು ಕೂತ್ಕೊಂಡು ತಿನ್ನು ಮಕ್ಕಳ ಕೂಚ. ಸೂಸು ಮಾಡಿದ್ಯಾ? ಈ ಏನು ಇಲ್ಲಿ ನೋಡಿ, ಇಲ್ಲಿ ಈ ಕಡೆ. ಆನಂತರ ಜಸ್ವಿಕ್ಗೆ ಹಾಕೊಟ್ಟೆ. ಸೂಪರ್ ಅಣ್ಣ, ಸೂಪರ್ ಅಮ್ಮ. ಹಿಂಗೆ ತೋರ್ಸು, ಹಿಂಗೆ. ಈಗ ನಾವು ಚಿಕ್ಕವ್ರು ಇರಬೇಕಾದ್ರಿಂದನೇ ನಾವೇನಾದರೂ ಮಾಡಿಕೊಟ್ರೆ ಅದನ್ನ ಅಪ್ರಿಷಿಯೇಟ್ ಮಾಡೋದು ಹೇಳ್ಕೊಡ್ಬೇಕು. ಟೈಮ್ ಆಗಿತ್ತು, ಹಾಗಾಗಿ ಲಂಚ್ ಬಾಕ್ಸ್ನ ಫಸ್ಟ್ ರೆಡಿ ಮಾಡೋಣ ಅಂತ ಲಂಚ್ ಬಾಕ್ಸ್ನ ರೆಡಿ ಮಾಡ್ತಾ ಇದ್ದೀನಿ. ನನಗೆ ತಿಳಿದ ಹಾಗೆ ಹೌಸ್ ವೈಫ್ ಅನ್ನೋದು ಎಲ್ಲ ಏನು ಜಾಬ್ ಮಾಡ್ತಾರೆ ಅದಕ್ಕಿಂತ ಟಫೆಸ್ಟ್ ಜಾಬ್ ಅಂತ ನನ್ನ ಅನಿಸಿಕೆ. ತುಂಬಾ ಟೈಮ್ ಆಗಿದ್ದರಿಂದಾಗಿ ನಾನು ಕೂಡ ಈಗ ಬೇಗನೆ ಲಂಚ್ ಬಾಕ್ಸ್ನ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಅವನಿಗೆ ಡ್ರೆಸ್ ಕೂಡ ಚೇಂಜ್ ಮಾಡಬೇಕಾಗಿತ್ತು. ಮತ್ತು ಅವನು ಕೂಡ ಊಟ ಮಾಡ್ತಾಯಿದ್ದ, ಅದನ್ನು ಕೂಡ ಅವನಿಗೆ ನೀಟಾಗಿ ಎಲ್ಲನೂ ಡ್ರೆಸ್ಅಪ್ ಮಾಡಿ ಕ್ಲೀನ್ ಮಾಡಬೇಕಾಗಿತ್ತು. ಹಾಗಾಗಿ ಈಗ ಅರ್ಜೆಂಟಾಗಿ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ. ಈಗ ಲಂಚ್ ಬಾಕ್ಸ್ ಕೂಡ ರೆಡಿ ಆಯಿತು.
ಏನಿದೆ ಮಗನ ಹಿಂಗ ತಿನ್ನದ ಬೇಗನೆ ಡ್ರೆಸ್ ಅಪ್ ಮಾಡಿದರೆ ತುಂಬಾ ಗಲೀಜಾಗ್ಬಿಡುತ್ತೆ ಬಟ್ಟೆ. ಏನಾದರೂ ಕರೆ ಅಥವಾ ಏನಾದರೂ ಸ್ನ್ಯಾಕ್ಸ್ ತಿಂದರೆ ಅದನ್ನೆಲ್ಲ ಮಾಡ್ಕೊಬಿಡ್ತಾರೆ ಅಂತ ಈಗ ಸ್ವಲ್ಪ ಹೊತ್ತು ಆದ ನಂತರ ಆಟ ಆಡ್ಕೊಳ್ಳೋಕೆ ಬಿಟ್ಟು ಆನಂತರ ಡ್ರೆಸ್ನ ಮಾಡ್ತಾಯಿದ್ದೀನಿ. ಕಲರ್ ಡ್ರೆಸ್ ಆಗಿದ್ದರಿಂದ ಕಲರ್ ಡ್ರೆಸ್ನ ಹಾಕ್ತಾಯಿದ್ದೀನಿ. ನಮ್ಮ ಮೆಂಟಾಲಿಟಿ ಏನಿರುತ್ತೆ ಆ ಥರ ಮಕ್ಕಳ ಜೊತೆ ವರ್ತಿಸೋಕ್ಕೆ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಇದು ಮಾಮ್ಸ್ ಆಗಿರೋರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಮಕ್ಕಳ ಮನಸ್ಥಿತಿ ಏನಿರುತ್ತೆ, ಮಕ್ಕಳ ಮೆಂಟಾಲಿಟಿ ಏನಿರುತ್ತೆ, ಮಕ್ಕಳ ಮೂಡ್ ಏನಿರುತ್ತೆ ಅದಕ್ಕೆ ತಕ್ಕ ಹಾಗೆ ನಾವು ವರ್ತಿಸಬೇಕಾಗತ್ತೆ. ಎಕ್ಸಾಂಪಲ್ ಅವ್ರಿಗೆ ಈ ಬಟ್ಟೆ ಇಷ್ಟ ಇಲ್ಲ ನನಗೆ ಆ ಬಟ್ಟೆ ಇಷ್ಟ ಅಂತ ಅಂದಾಗ ಈಗ ನಮಗೆ ಆಪ್ಷನ್ ಇದ್ದಾಗ ಅವ್ರು ಹೇಳ್ದಾಗನೇ ಕೇಳಿದರೆ ಅವ್ರಿಗೂ ಕೂಡ ಒಂದು ಒಳ್ಳೆ ಮೂಡ್ ಕ್ರಿಯೇಟ್ ಆಗುತ್ತೆ. ಅವರು ಕೂಡ ತುಂಬ ಹ್ಯಾಪಿಯಾಗಿ ಸ್ಕೂಲಿಗೆ ಹೋಗ್ತಾರೆ. विटामिन सी के साथ मुझे मेरा बेदाग निखार ये चांद त्वचा तो रोज का हैप्पी बर्थडे डियर स्किन न्यू ग्लो एंड लवली सिर्फ 10 रुपए में। आप कुछ भी बेहतर बना सकती है, सिंपल स्नैक्स भी थोड़ा सा प्यार मिलाए थोड़ा प्यार अरे इतने सारे लाइक्स पर मैंने तो ना कोई पोस्ट किया ना मेकअप। बेस्ट ने है 100% ज्यादा ग्लिसरीन, ये दी चेहरे को नो मेकअप ग्लो अब सिर्फ 40 रुपए में। बनना है तो रोज कॉम्प्लान पीना है। अब आइए फ्री से कॉम्प्लान के 500 ग्राम रिफिल और जार के साथ कॉम्प्लान ತಡಿಯ ಒಂದು ನಿಮಿಷ ಇರೋ. ಇಷ್ಟೆಲ್ಲ ಆಗೋಷ್ಟರಲ್ಲಿ ವ್ಯಾನ್ ಕೂಡ ಬಂದಿತ್ತು. ಈಗ ಜಸ್ವಿ ಕೂಡ ಸೈಕಲ್ ನಿಲ್ಲಿಸ್ಬಿಟ್ಟು ತುಂಬ ಖುಷಿಯಾಗಿ ಸ್ಕೂಲ್ಗೆ ಹೋಗ್ತೀನಿ ಅಂತ ಸ್ಕೂಲ್ನ ಇಷ್ಟಪಡ್ತಾನೆ. ಈಗ ಸೈಕಲ್ನ ಒಳಗೆ ಸೇಫ್ಟಿಯಾಗಿ ನಿಲ್ಲಿಸ್ಬಿಟ್ಟು ಈಗ ಲಂಚ್ ಬಾಕ್ಸ್ ಕೂಡ ಅವನೇ ಇಸ್ಕೊಂಡು ನಾನು ಹೋಗಿ ಬರ್ತೀನಿ ಬಾಯ್ ಅಮ್ಮ ಅಂತ ಹೇಳಿಬಿಟ್ಟು ಹೊರಟ. ಬೇಡವಾ ಕೊಡಿಲಿದ್ದು ವಾರ ಹಿಂದ್ಗಡೆ ಇರ್ತೀನಿ. ಸರಿ ಈ ಕಡೆ ಬಾ, ಕೈ ಆ ಕಡೆ ಒಳಗಡೆ ಇಟ್ಕೊ. ಆಂಟಿ ಒಂದು ಕಡೆ ಆಡ್ಕೊಮ್ಮ ಮಧ್ಯಾಹ್ನ ಮಾಡ್ತಾನೆ. ಬಾಯ್ ಜಸಿ ಬಾಯ್ ಚಾಕ್ಲೇಟ್ ಮನ ಆಂಟಿ ಬರವ ಅಕ್ಕ. ಮುಂದೆನೆ ಕುತ್ಕೊಬೇಕು ಅಂತ ನಿಂದೇನೆ ಕುತ್ಕೊಳ್ಳಲ್ಲ ನಮ್ಮ ಮನೆಯವ್ರು. ಇನ್ನೊಂದು ಫಸ್ಟ್ ಮಗು ಸ್ಕೂಲ್ಗೆ ಹೋಗ್ತಿದ್ದಾಗ ನಾವು ಸೆಕೆಂಡ್ ಮಗುಗೆ ಅಷ್ಟಾಗಿ ಟೈಮ್ ಕೊಡೋಕ್ಕಾಗಲ್ಲ. ಸೆಕೆಂಡ್ ಮಗುನ ನಾವು ಫಸ್ಟ್ ಮಗು ಏನು ಸ್ಕೂಲಿಗೆ ಹೋಗ್ತಾರೆ ಅವ್ರು ಹೋಗಿದ್ದಾದ ನಂತರ ಏನು ಟೈಮ್ ಇರುತ್ತೆ ಅದರಲ್ಲಿ ನಾವು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋಬೋದು. ನಮ್ಮನ್ನು ನಾವು ಕೇರ್ ಮಾಡ್ಕೋಬೋದು ಮತ್ತು ಟೈಮಿಗೆ ಸರಿಯಾಗಿ ತಿಂಡಿ ತಿನ್ಬೋದು. 10 o'clock ಒಳಗೆ ತಿನ್ನೋದ್ರಿಂದ ಎಷ್ಟೋ ಹೆಲ್ತ್ ಬೆನಿಫಿಟ್ಸ್ ಇದೆ. 9:30ಗೆ ತಿಂದರೆ ತುಂಬಾ ಒಳ್ಳೆಯದು. ಇನ್ನು ಯಾರ್ಯಾರು ಮಾಮ್ಸ್ ಇದ್ದಾರೆ ಅವರಿಗೆ ಈ ಬ್ಲಾಗ್ನ ಡೆಡಿಕೇಟ್ ಮಾಡ್ತಾ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.